ಎಲ್ಲರಿಗೂ ನಮಸ್ಕಾರ. ಸಾಯಿಸ್ ಕಿಚನ್‌ಗೆ ಸ್ವಾಗತ. ಇವತ್ತು ಮಸಾಲೆ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ. ಸುಲಭವಾದ ರೀತಿಯಲ್ಲಿ ಹಾಗೆ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡೋದನ್ನ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 3 ಪಾವಿನಷ್ಟು ದೋಸೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ. 3/4 ಪಾವಿನಷ್ಟು ಉದ್ದಿನಬೇಳೆ ಸಪರೇಟಾಗಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ನಷ್ಟು ಕಡಲೆಬೇಳೆ, 1 ಸ್ಪೂನು ಮೆಂತ್ಯ, 2 ಸ್ಪೂನು ತೊಗರಿಬೇಳೆನ ಹಾಕಿ ಇದನ್ನು 2ರಿಂದ 3 ಸಲ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ಅದಾದ ನಂತರ ನೀರನ್ನ ಹಾಕಿಬಿಟ್ಟು ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ಒಂದು 6ರಿಂದ 8 ಗಂಟೆ ಕಾಲ ನೆನೆ ಇಡಬೇಕಾಗತ್ತೆ. ಈಗ ಇದು ನೆನೆದಿದೆ. ಇದನ್ನು ನಾನು ರುಬ್ಕೊಳ್ತೀನಿ. ಇದನ್ನು ಬೇಳೆನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ತರಿಯಾಗಿ ಅಕ್ಕಿದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಈಗ ಸ್ವಲ್ಪ ಅಕ್ಕಿನೇ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಷ್ಟ ಆಗಿದೆ. ಇದನ್ನು ಕೂಡ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಥರನೇ ಉಳಿದಿರೋ ಅಂತಹ ಅಕ್ಕಿನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ನಾನು ಅದನ್ನು ಪಾತ್ರೆಗೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿ ಇಷ್ಟು ಹದ ಇದ್ದರೆ ಸಾಕು, ತುಂಬ ನೀರು ಹಾಕಬಾರ್ದು. ಈಗ ಇದನ್ನು ಮುಚ್ಚಿ ಒಂದು 8ರಿಂದ 10 ಗಂಟೆ ಕಾಲ ಬಿಡಬೇಕು, ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಅಥವಾ ರಾತ್ರಿ ಕೂಡ ಇಡ್ಬೋದು. ನೋಡಿ ಇದು ಫರ್ಮೆಂಟ್ ಆಗಿದೆ, ಈಗ ತುಂಬ ಚೆನ್ನಾಗಿ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಕಾಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಹಿಟ್ಟನ್ನ ತೆಗೆದು ಫ್ರಿಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಉಳುಕಿದ್ದ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ, ಸಕ್ಕರೆನ ಹಾಕ್ಕೊತೀನಿ. ಬಣ್ಣ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಮಸಾಲೆ ದೋಸೆಗೆ. ನಾನು ಇಲ್ಲಿ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡಿದ್ದೀನಿ. 1 ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಹಾಗೆ ಒಂದು 2 ಸ್ಪೂನ್ನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಅರ್ಧ ಗಂಟೆ ಕಾಲ ನೆನೆಸಿ ಇಟ್ಕೊಂಡಿದ್ದೆ ಒಂದು ಬಿಸಿನೀರಿನಲ್ಲಿ. ಒಂದು 8ರಿಂದ 10 ಇದೆ. ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಕೆಂಪು ಚಟ್ನಿ ರೆಡಿಯಾಗಿದೆ. ಪಲ್ಯ ನೋಡೋಣ, ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ. ಒಗ್ಗರಣೆ ಹಾಕಿದ್ದೀನಿ, ಸಾಸಿವೆ ಒಗ್ಗರಣೆನ. ಇದಕ್ಕೆ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿರೋ ಅಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಹುರ್ಕೊಂಡಿದ್ದೀನಿ. ಇದಕ್ಕೆ ಒಂದು 5ರಿಂದ 6 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವನ್ನ ಹಾಕಿದ್ದೀನಿ. ಕ್ಯಾಪ್ಸಿಕಮ್ನು ಕೂಡ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ನಾವು. ಇದು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದಕ್ಕೊಂದು 1/4 ಸ್ಪೂನ್ನಷ್ಟು ಅರಿಶಿನ ಹಾಕಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರೋವಂತಹ 1 ಕ್ಯಾರೆಟ್ನ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡಿರಬೇಕು. ಈಗ ಒಂದು 3ರಿಂದ 4 ದೊಡ್ಡ ಆಲೂಗಡ್ಡೆನ ತೊಗೊಂಡು ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನೋಡಿ, ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಡ್ಬೋದು ಬೇಕಿದ್ದರೆ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಪಲ್ಯ ಆಗಿದೆ. ಈಗ ದೋಸೆನ ಮಾಡೋಣ. ದೋಸೆನ ತವ ಕಾದಿದೆ, ಅದ್ರ ಮೇಲೆ ನಾನು ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನೀವು ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಕೂಡ ಹಾಕ್ಕೋಬೋದು. ಈಗ ನೋಡಿ ಕುಕ್ಕಾಗಿದೆ, ಇದು ಬೆಂದಿದೆ. ಬೆಂದಾದ ತಕ್ಷಣ ಇದಕ್ಕೆ ನಾನು ಚಟ್ನಿನ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡ ತಕ್ಷಣ ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ಪಲ್ಯ ಇಡ್ತಾಯಿದ್ದೀನಿ, ತುಪ್ಪ ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಕೋಬೋದು ಅಥವಾ ಎಣ್ಣೆ ಕೂಡ ಹಾಕ್ಕೋಬೋದು. ನಾವು 2 ರೀತಿನೂ ಮಾಡ್ಕೋಬೋದು. ಈಗ ನಾನು ಪಲ್ಯನ ಇದರೊಳಗೆ ಸವರು ಬಿಡ್ತಾ ಇದ್ದೀನಿ, ಎಲ್ಲ ಕಡೆನೂ ಸವರ್ತಾ ಇದ್ದೀನಿ. ಸವರ್ಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು. ಇದಕ್ಕೆ ಹಾಕಿಬಿಟ್ಟು ನಾವು ಇದನ್ನು ಫೋಲ್ಡ್ ಮಾಡಿದರೆ ಮಸಾಲೆ ದೋಸೆ ರೆಡಿ ಆಗುತ್ತೆ. ಇದು ಮೈಸೂರು ಮಸಾಲೆ ದೋಸೆ ಅಂತಲೂ ಹೇಳ್ಬೋದು. ಕಟ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ದೋಸೆನ ಮೀಡಿಯಮ್ ಊರಿನಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿಯೂ ಮಾಡ್ಕೋಬೋದು ಅಥವಾ ಇನ್ನೊಂದು ರೀತಿನೂ ನಾನು ತೋರಿಸ್ತೀನಿ. ಆ ಥರನೂ ಮಾಮೂಲಿಯಾಗಿ ನಾವು ಮಾಡ್ತೀವಲ್ಲ, ಆ ಥರ ಕೂಡ ನಾವು ಮಾಡ್ಕೋಬೋದು. ಈಗ ನೋಡಿ ತವ ಬಿಸಿಯಾಗಿದೆ.
ಇದಕ್ಕೇನೆ ನಾನು ಹಿಟ್ಟನ್ನ ಹಾಕಿ ಸವರ್ಕೊಳ್ತಾ ಇದ್ದೀನಿ. ನಿಮಗೆ ತೆಳು ಬೇಕು ಅಂತಂದರೆ ಮಸಾಲೆ ದೋಸೆ ತೆಳುವಾಗಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ಗಟ್ಟಿ ಬೇಕು ಅಂತಂದರೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿರಲಿ. ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೇ ಸ್ವಲ್ಪ ರುಚಿಯಾಗಿರ್ತದೆ, ಘಮನೂ ಇರುತ್ತೆ. ಇದು ನೋಡಿ ಇದಾಗಿದೆ. ನೀವು ಎರಡೂ ಕಡೆನೂ ಬೇಯಿಸ್ಕೋಬೋದು. ನಾನಿಲ್ಲಿ ಒಂದು ಕಡೆ ಬೇಯಿಸಿ ತೋರಿಸಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ಈಗ ಬೆಂದಿದೆ. ಅದಕ್ಕೆ ಚಟ್ನಿ ಹಚ್ತಾ ಇದ್ದೀನಿ. ಈಗೆಲ್ಲ ಸವರ್ಕೊಂಡಾದಮೇಲೆ ಸ್ವಲ್ಪ ಚಟ್ನಿ ಹಚ್ಕೊಳ್ಳಿ, ಜಾಸ್ತಿ ಹಚ್ಕೊಂಡ್ರೆ ತಿನ್ನಲಿಕ್ಕಾಗಲ್ಲ. ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ನಾನು. ಜಿಡ್ಡಿನ ಅಂಶ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ರುಚಿಯಾಗಿರುತ್ತೆ ದೋಸೆ. ಅದು ಜಿಡ್ಡು ನೀವು ಕಡಿಮೆನೂ ಹಾಕ್ಕೋಬೋದು ಅಥವಾ ಜಾಸ್ತಿನೂ ಹಾಕ್ಕೋಬೋದಾಗುತ್ತೆ. ಇದಕ್ಕೆ ಪಲ್ಯ ಇಟ್ಟಿದ್ದೀನಿ, ಹಾಗೆ ತುಪ್ಪ ಕೂಡ ಮತ್ತೊಮ್ಮೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸುತ್ತಲೂ ಬಿಡಿಸ್ಕೊಂಡು ಈಗ ನೋಡಿ ದೋಸೆ ರೆಡಿಯಾಗಿದೆ. ನೋಡಿ ಗರಿ ಗರಿಯಾದ ದೋಸೆ ರೆಡಿಯಾಗಿದೆ. ಬಣ್ಣನೂ ಚೆನ್ನಾಗಿರುತ್ತೆ, ಹಾಗೆ ರುಚಿ ಕೂಡ ಹಾಗೆ ಇರುತ್ತೆ. ಇದನ್ನು ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗರಿ ಗರಿಯಾಗಿದೆ, ತುಂಬ ರುಚಿಯಾಗಿರುತ್ತೆ, ಗರಿ ಗರಿಯಾಗಿದೆ. ಸೊ ಗರಿ ತುಂಬ ಗರಿ ಗರಿಯಾಗಿ ಬೇಡ ಅಂತ ಅಂದರೆ ಒಂದು ಸ್ವಲ್ಪ ಮುಂಚೆನೇ ತೆಕ್ಕೋಬೋದು. ಒಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಹಾಕಿ. ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ನನ್ನ ಮನೆಯಲ್ಲಿ ಮಾಡ್ತೀನಿ. ಧನ್ಯವಾದಗಳು.